ನನಗೆ ಪ್ರಥಮ ಮತದಾನ ಮಾಡ್ತಕ್ಕಂಥ ಒಂದು ಅಧಿಕಾರ ಬಂದಾಗಿಂದನೂ ಕೂಡ JDS ಒಂದು ಜನತಾ ಪರಿವಾರದ ಜೊತೆಗೆ ಬಂದಿರತಕ್ಕಂಥದ್ದು ಒಂದು ಇತಿಹಾಸ ಇದೆ ಸರ್. ನಲ್ಲಿ ನೀರಿನ ಉದ್ಘಾಟನೆಗೆ ಸನ್ಮಾನ್ಯ ನಮ್ಮ HD ದೇವೇಗೌಡ ಸಾಹೇಬರು, ಅಬ್ದುಲ್ ನಜೀರ್ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಸರ್. ನಾನು ಮಾಲಾರ್ಪಣೆ ಮಾಡೋ ಸಮಯದಲ್ಲಿ ಅಬ್ದುಲ್ ನಜೀರ್ ಸಾಹೇಬರು ಮಾಲಿ ನನ್ನ ಕೊಳ್ಳಿಗೆ ಹಾಕಿ ನಲ್ಲಿ ನೀನೇ ಉದ್ಘಾಟನೆ ಮಾಡಪ್ಪ ಅಂತೇಳಿ ಅವ್ರು ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸಿದರು. ರಾಜಕಾರಣದಲ್ಲಿ ತುಂಬ ಆಸಕ್ತಿ ಇರೋದರಿಂದ ನಾನು ಸಾರ್ವಜನಿಕ ಸೇವೆ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಬಂದಿರತಕ್ಕಂಥದ್ದು ಇದೆ. ರಾಮಗೌಡ ಪಾಟೀಲ್ ಅಂದರೆ ಯಾವ ಕ್ಷೇತ್ರದಲ್ಲಿ? ಸೊ ನಾನು ಪ್ರಪ್ರಥಮವಾಗಿ ನನ್ನ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ನನ್ನ JDS ಪಕ್ಷದ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನನ್ನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿರ್ತಕ್ಕಂಥ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ HD ಕುಮಾರಸ್ವಾಮಿಯವರ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮ ಯುವ ನಾಯಕರಾಗಿದ್ದಂಥ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ನನ್ನ ಜಿಲ್ಲಾಧ್ಯಕ್ಷರನ್ನು ಸ್ಮರಿಸುತ್ತಾ, ನನ್ನ ತಂದೆ ತಾಯಂದಿರನ್ನು ಸ್ಮರಿಸಿ, ನನ್ನ ಸಹೋದರನ, ನನ್ನ ಕುಟುಂಬಸ್ಥರನ್ನು, ನನ್ನ JDS ಪಕ್ಷದ ಸರ್ವ ಸದಸ್ಯ ಕಾರ್ಯಕರ್ತರನ್ನು, ನನ್ನ ಎಲ್ಲ ಪಕ್ಷದ ಪದಾಧಿಕಾರಿಗಳನ್ನು ಸ್ಮರಣೆಯಲ್ಲಿ ತೆಗೆದುಕೊಂಡು, ಸರ್ ನಾನು ರಾಮನಗೌಡ ಬಸನಗೌಡ ಪಾಟೀಲ್ ಅಂಥೇಳಿ, ನಂದು ಹಾನಗಲ್ ತಾಲೂಕು ಹಿರೇಕೌಶಿ ಗ್ರಾಮ ಸರ್. ನಂದು ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವ್ರು ಸರ್. ನಾವು ಸರ್ ಮನೆಯಲ್ಲಿ ನಾವು 3 ಮಂದಿ ಬ್ರದರ್ಸು. 3 ಮಂದಿ ಬ್ರದರ್ಸ್ ಅಂದರೆ ನಾವು 2 ಮಂದಿ ಬ್ರದರ್ಸ್ ಇಲ್ಲ ಒಂದು ಕಡೆ ಹಿರೇಕೌಶಿಯಲ್ಲಿ ಇದ್ದೀವಿ. ಒಬ್ಬ ಬ್ರದರು ಚಿಕ್ಕುರುತಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇರ್ತಾರೆ. ಅಲ್ಲಿ ಕೂಡ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬ ನಮ್ಮದು. ಹೌದು ಸರ್. ನಮ್ಮ ಅಪ್ಪಾಜಿ ಊರು ಗೌಡ್ರು ಸರ್. ರಾಜಕಾರಣ ಅಂತ ಹೇಳಿದರೆ ಅಪ್ಪಾಜಿ ಊರು ಗೌಡರಾಗಿರೋದ್ರಿಂದ ಪ್ರತಿಯೊಂದು ಊರಿನಲ್ಲಿ ನಡೆದಿರ್ತಕ್ಕಂಥ ಈ ಹಿಂದಿನ ಕಾಲದ ರಾಜಕಾರಣದ ಒಂದು ಎಲ್ಲ ಮಜಲುಗಳು ಕೂಡ ನಮ್ಮನ್ನ ಗಮನಕ್ಕಿದೆ. ಸೊ ಹಾಗಾಗಿ ರಾಜಕಾರಣದಲ್ಲಿ ತುಂಬ ಆಸಕ್ತಿ ಇರೋದರಿಂದ ನಾನು ಸಾರ್ವಜನಿಕ ಸೇವೆ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಬಂದಿರತಕ್ಕಂಥದ್ದು ಇದೆ. ಗೌಡ್ರು ಅಂತ ಹೇಳಿದ್ರೆ ಆ ಗೌಡ್ರ ಗತ್ತಿನ ಒಂದು ಆಡಳಿತನೇ ಈಗ ನಿಮ್ಮನ್ನು ಗೌಡ್ರ ಪಕ್ಷಕ್ಕೆ ಹೇಳ್ಕೊಂಡು ಹೋಗ್ತಾ ಹೆಂಗೆ? ಗೌಡ್ರ ಪಕ್ಷದ ಗತ್ತು ಅನ್ನೋದಕ್ಕಿಂತ ಸರ್, ನಾನು 7ನೇ ಕ್ಲಾಸ್, ನಮ್ಮೂರಲ್ಲಿ 7ನೇ ಕ್ಲಾಸ್ ಇರಲಿಲ್ಲ ಸರ್. ನಮಗೆ ಪಕ್ಕದಲ್ಲಿ ಗೊಂದಿಯಲ್ಲಿ ನಮಗೆ 7ನೇ ಕ್ಲಾಸ್ ಇತ್ತು. ಸೊ ಆವಾಗ ನಾವು 7ನೇ ಕ್ಲಾಸಿಗೆ ಗೊಂದಿಗೆ ಅಡ್ಮಿಷನ್ ಆದಾಗ ಅದೇ ಸಮಯದಲ್ಲಿ ನಮ್ಮ JDS ಪಕ್ಷನೇ ಇತ್ತು ಸರ್ ಸರ್ಕಾರದಲ್ಲಿ. ಅವಾಗ ಸನ್ಮಾನ್ಯ ಅಬ್ದುಲ್ ನಜೀರ್ ಸಾಹೇಬರು ನೀರಾವರಿ ಮಂತ್ರಿಯಾಗಿದ್ದರು. ಅವಾಗ ಆ ಸಮಯದಲ್ಲೇ ಸರ್ ಮನೆಗೆ ನಲ್ಲಿ ಕೊಡ್ತಕ್ಕಂಥ, ಊರಿಗೆ ನಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಅವಾಗ ಆ ಗೋಂದಿ ಗ್ರಾಮಕ್ಕೆ ನಲ್ಲಿ ನೀರಿನ ಉದ್ಘಾಟನೆಗೆ ಸನ್ಮಾನ್ಯ ನಮ್ಮ HD ದೇವೇಗೌಡ ಸಾಹೇಬರು, ಅಬ್ದುಲ್ ನಜೀರ್ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಸರ್. ಸರ್ ನಾನು 7th ಕ್ಲಾಸ್ ಅಂದರೆ ಇಸ್ವಿ ನೆನಪಿಲ್ಲ ಸರ್ ನನಗೆ. ಹಾಂ ಸರ್, 20-25 ವರ್ಷದ ಕೆಳಗಡೆ ಸರ್. ಆವಾಗ ನಾನು 7ನೇ ಕ್ಲಾಸಲ್ಲಿ ನಾನು ಸ್ಕೂಲ್ಗೆ GS ಸರ್. GS ಇದ್ದಾಗ ಆ ನಲ್ಲಿ ಉದ್ಘಾಟನೆಗೆ ನಜೀರ್ ಸಾಹೇಬ್ರನ್ನು ವೆಲ್ಕಮ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ, ಅಂದರೆ ಆ ಪ್ರೈಮರಿ ಸ್ಕೂಲ್ ಗ್ರೌಂಡಲ್ಲೇ ಆ ಒಂದು ನಲ್ಲಿ ಉದ್ಘಾಟನೆ ಇತ್ತು ಸರ್. ಸೊ ಹಾಗಾಗಿ ಕನ್ನಡ ಶಾಲೆಯ ಮಕ್ಕಳನ್ನೇ ಪ್ರಿಫರ್ ಮಾಡಿ ಆ ಸ್ಕೂಲಿನ GS ಕಡೆಯಿಂದನೇ ಅಬ್ದುಲ್ ನಜೀರ್ ಸಾಹೇಬರಿಗೆ ಮಾಲಾರ್ಪಣೆ ಅಂತಕ್ಕಂಥದ್ದನ್ನು ಆ ಸಮಯದಲ್ಲಿ ಮಾಡಿದರು ಸರ್. ಆ ಸಮಯದಲ್ಲಿ ಅವರಿಗೆ ನಾನು ಮಾಲಾರ್ಪಣೆ ಮಾಡೋ ಸಮಯದಲ್ಲಿ ಅಬ್ದುಲ್ ನಜೀರ್ ಸಾಹೇಬರು ಮಾಲಿ ನನ್ನ ಕೊಳ್ಳಿಗೆ ಹಾಕಿ ನಲ್ಲಿ ನೀನೇ ಉದ್ಘಾಟನೆ ಮಾಡಪ್ಪ ಅಂತೇಳಿ ಅವ್ರು ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸಿದರು. ಆವಾಗ ನನಗೆ JDS ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಅಬ್ದುಲ್ ನಜೀರ್ ಸಾಹೇಬರು, ಆಮೇಲೆ ಸನ್ಮಾನ್ಯ HD ದೇವೇಗೌಡರು ಸಾಹೇಬರು, ಈ ನನ್ನ ವಯಸ್ಸಲ್ಲಿ ನನಗೆ ಇಷ್ಟೊಂದು ಸ್ಫೂರ್ತಿ ತುಂಬಿದ್ರಲ್ಲ ಅಂತಕ್ಕಂಥ ಒಂದು ಆ ಕಿಚ್ಚು, ರಾಜಕಾರಣದ ಕಿಚ್ಚು ಅವತ್ತೇ ಹತ್ತು ಸರ್. ಆಮೇಲೆ ಅಪ್ಪಾಜಿಯವ್ರದ್ದೊಂದು ಗೌಡಿಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆ ರಾಜಕಾರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತುಲನೆಯಲ್ಲಿತ್ತು. ಸೊ ಹಾಗಾಗಿ ನಮ್ಮ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಡಿಗ್ರಿಯನ್ನು ಮುಗಿಸ್ಕೊಂಡ್ವಿ ಸರ್. ಡಿಗ್ರಿಯನ್ನು ಮುಗಿಸ್ಕೊಂಡ್ಮೇಲೆ ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇರೋದರಿಂದ ನನಗೆ ಪ್ರಥಮ ಮತದಾನ ಮಾಡ್ತಕ್ಕಂಥ ಒಂದು ಅಧಿಕಾರ ಬಂದಾಗಿಂದನೂ ಕೂಡ ನಾನು JDS ಪಕ್ಷದ JDS ಒಂದು ಜನತಾ ಪರಿವಾರದ ಜೊತೆಗೆ ಬಂದಿರತಕ್ಕಂಥದ್ದು ಒಂದು ಇತಿಹಾಸ ಇದೆ ಸರ್. ಸೊ ಹಾಗಾಗಿ ನಮ್ಮ HD ಕುಮಾರಸ್ವಾಮಿಯವರ ನಾಯಕತ್ವವನ್ನು, ದೇವೇಗೌಡ ಸಾಹೇಬರ ಒಂದು ರಾಷ್ಟ್ರಕ್ಕೆ ಪ್ರಧಾನಿಗಳಾಗಿ ಕೊಟ್ಟಿರ್ತಕ್ಕಂಥ ಸೇವೆಯನ್ನು ಗಮನಿಸಿ ನಾನು ನಿರಂತರವಾಗಿ ನಾನು ಈ ಜನತಾ ಪರಿವಾರದಲ್ಲೇ ಇದ್ದೇನೆ ಸರ್. ಈಗ JDS ಪಕ್ಷದಲ್ಲೇ ಇದ್ದೇನೆ ಸರ್.